ಎರಡು ಕಡೆ ಈ ಸಂಭ್ರಮಾಚರಣೆಯನ್ನ ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು? ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ತರ ಇಂಟರ್ನ್ಯಾಷನಲ್ ಪ್ಲೇಯರ್ ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದ್ರಿ? DPR ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ? ಅದರಲ್ಲಿ ನೀವು ಯಾವುದಾದ್ರೂ 1% ಪ್ರೋಟೋಕಾಲ್ನ ನೀವೇನಾದ್ರೂ ಅದನ್ನ ಫಾಲೋ ಮಾಡಿದ್ರಾ? ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತಂತವ್ರು ಯಾರು ಅಂದ್ರೆ ಹಲವಾರು ಮಂತ್ರಿಗಳ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು. ನಿನ್ನೆ ದಿನ ಅವರೆಲ್ಲ ಸುರಕ್ಷಿತವಾಗಿದ್ರಲ್ವಾ? ಅವ್ರಿಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ, ಏನು ಆಗ್ಲಿಲ್ಲ. ಆದ್ರೆ ಬಡವ್ರ ಮಕ್ಕಳ ಕಥೆ ಏನು? ಮಧ್ಯಾಹ್ನ 3 ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ ನ ಓಪನ್ ಮಾಡಿದಿರಾ, ವಿಧಾನಸೌಧದ ಬಳಿನ ನೀವು ಜನ ನಿಲ್ಲಿಸ್ಕೊಂಡು ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದ್ರಿ? ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂತ ಒಬ್ಬ ಮಹಾನ್ ಭಾವ, ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ IPL ತಂಡದಲ್ಲಿ ಏನಾದ್ರೂ ಪಟ್ಟಿದಾರ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ, ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದ್ರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನಾದ್ರೂ ಆಟ ಏನಾದ್ರೂ ಆಡಿ 11 ಜನದಲ್ಲಿ ಕಪ್ ಕೆತ್ಕೊಂಡು ಬರ್ಲಿಕ್ಕೆ ಏನಾದ್ರೂ ಮುಖ್ಯವಾದಂತ ಕಾರಣಕರ್ತರಾಗಿದ್ರ? ನನಗಂತೂ ಅನ್ನಿಸ್ಲಿಲ್ಲ. 4 ಜನ 5 ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನ್ ಭಾವ ಕಪ್ಪನ್ನ ಕೈಯಲ್ಲಿ ಇಟ್ಕೊಂಡು ಏನ್ ಕಪ್ಪಿಗೆ ಮುತ್ತು ಕೊಟ್ಟಿದ್ದು, ಸೆಲ್ಫಿ ತಗೊಂಡಿದ್ದು, ರೀಲ್ಸ್ ಕಟ್ ಮಾಡಿಸಿದ್ದು, ನಾಚಿಕೆ, ಮಾನ, ಮರ್ಯಾದೆ. ನಿನ್ನೆ ಆದಂತ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದ್ರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದ್ರೂ ಕಾಣ್ತಾ? ಅದೇ ದರ್ಪ, ಅದೇ ಅಧಿಕಾರದ ಮದ. ಆ ಫ್ರೀ ಹೆಸರಲ್ಲಿ 11 ಜನ ಇವತ್ತು ಬಲಿಪಶು ಆಗಿದ್ದಾರೆ. ಬಾಲಕರು ಇವತ್ತೇನು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಯಾಕೆ ಇವತ್ತು ಯಾರು FIR ಆಗ್ತಾ ಇಲ್ಲ? ಯಾಕೆ ಯಾರ ಮೇಲೆ FIR ಆಗ್ತಾ ಇಲ್ಲ? ಅಧಿಕಾರ ನಿಮ್ ಕೈಯಲ್ಲಿದ್ರೆ ನೀವು ಯಾವ ರೀತಿ ಬೇಕಾದ್ರೂ ದುರುಪಯೋಗ ಪಡಿಸ್ಕೊಳ್ಬಹುದು.